अस्सलामु अलैकुम वरहमतुल्लाहि ताला वबरकातुहು। ಗೌರವಾನ್ವಿತ ಸನ್ಮಿತ್ರರೇ, ಈ ಒಂದು ಫಿದಾಕ್ ನಗರಿಯ ಸುಂದರವಾದಂತಹ ಮಹೋತ್ಸವದ ಶುಭ ಮುಂಜಾನೆಯಲ್ಲಿ ಕಲಂಗಲ್ಲೂರಿನ ಕೆಲವೊಂದು ಚಾರಿತ್ರಿಕ ಹಿನ್ನೆಲೆಗಳನ್ನು ನಿಮ್ಮ ಮುಂದೆ ಇಡಲು ಬಯಸುತ್ತೇನೆ. ಇತಿಹಾಸ ಅಂದ್ರೆ ಗತಿಸಿ ಹೋದಂತಹ ಘಟನೆ, ಅಂದ್ರೆ ಕಳೆದು ಹೋದಂತಹ ಘಟನೆ. ಈ ಇತಿಹಾಸಗಳು ಮನುಷ್ಯನನ್ನು ನಾಗರಿಕನನ್ನಾಗಿ ಮಾಡಿಸುತ್ತವೆ. ತನ್ನ ಮೂಲ ಯಾವುದು, ತನ್ನ ನಾಡಿನ ಮೂಲ ಯಾವುದು, ಹೇಗೆ ನಾಡುಗಳು ಬೆಳೆದವು, ಕಾಲದ ಬದಲಾವಣೆಗೆ ತಕ್ಕಂತೆ ನಾಡುಗಳು ಬೆಳೆದು ಸತ್ತು ಎದ್ದೇಳಿ ಮಲಗಿ ಕೊನೆಗೆ ಆ ನಾಡಿನ ಮುಂದಿನ ಇತಿಹಾಸಕ್ಕೆ ನಾವಿಲ್ಲಿ ಪಾತ್ರವಾಗಿದ್ದೇವೆ. ಏನೇ ಇರಲಿ, ನಾನೀಗ ನನ್ನ ವಿಷಯವಾದಂತಹ ಕಲಂಗಲ್ಲೂರಿಗೆ ಬರ್ತೇನೆ. ಈ ಕಲಂಗಲ್ಲೂರನ್ನು ಕುರಿತು ಹೇಳುವಾಗ ಹಲವಾರು ವಿಚಾರಗಳನ್ನು ನಿಮ್ಮ ಮುಂದೆ ಮಂಡಿಸಬೇಕಾಗುತ್ತದೆ. ಯಾಕಂದ್ರೆ ಈ ಇತಿಹಾಸ, ಈ ಕಲಂಗಲ್ಲೂರಿನ ಇತಿಹಾಸವು ಹಲವಾರು ಮಸೀದಿಗಳೊಂದಿಗೆ ಅಪಾರವಾದಂತಹ ಸಂಬಂಧವನ್ನು ಬೆಸೆದುಕೊಂಡಂತಹ ಒಂದು ನಾಡಾಗಿದೆ. ದಕ್ಷಿಣ ಭಾರತದ ಮುಸ್ಲಿಮರಾದ, ಅದರಲ್ಲೂ ಮಲಬಾರಿಗಳಾದಂತಹ ನಾವು ಈ ಕಲಂಗಲ್ಲೂರನ್ನು ಖಂಡಿತವಾಗಿ ಓದಲೇಬೇಕು. ಯಾಕಂದ್ರೆ ನಮ್ಮ ಧರ್ಮ, ಭಾಷೆ, ಇತಿಹಾಸ, ಸಂಸ್ಕೃತಿ ಎಲ್ಲದಕ್ಕೂ ನಾಂದಿ ಹಾಡಿದ್ದು ಇದೇ ಕೊಡಗಲ್ಲೂರು. ಈ ಕೊಡಗಲ್ಲೂರು ಹೆಸರನ್ನು ತೆಗೆದು ನೋಡುವಾಗ ಈ ಹೆಸರಿಗೆ ಹಲವಾರು ಇತಿಹಾಸಗಳನ್ನ ನಾವು ಕಾಣಬಹುದು. ಇದರ ಮೂಲ ಕೊಟ್ಟಂಕೊಲ್ಲೂರು, ಅಂದ್ರೆ ಕಲ್ಲುಗಳ ನಾಡು ಅಥವಾ ಎತ್ತರದ ನಾಡು ಎಂಬ ಅರ್ಥದಲ್ಲಿ ಬರುವಂಥದ್ದು. 16ನೇ ಶತಮಾನದಲ್ಲಿ ನಡೆದಂತಹ ಯುದ್ಧದ ಕಾರಣದಿಂದ ಬಂದಂತಹ ಕೊಟ್ಟುಂ ಕೋಲೈಯೂರು ಅಂದ್ರೆ ರಕ್ತ ಸಿಕ್ತ ನಗರ ಎಂದು ಕೂಡ ಒಂದು ಉಲ್ಲೇಖವಿದೆ. ಹೀಗೆ ಹಲವಾರು ಇತಿಹಾಸಗಳನ್ನ ನಾವು ಇತಿಹಾಸದ ಪುಟಗಳಲ್ಲಿ ನಾವು ಕಾಣಬಹುದು. ಇದು ಚೇರುಮಾನ್ ರಾಜರ ರಾಜಧಾನಿ ನಗರವಾಗಿತ್ತು. ಅದೇ ರೀತಿ ಅರಬ್ ವರ್ತಕರ ಪ್ರಮುಖ ವ್ಯಾಪಾರ ಕೇಂದ್ರವೂ ಕೂಡವಾಗಿತ್ತು. ಮಾತ್ರವಲ್ಲ, ವಿಶೇಷವಾಗಿ ಈ ಮಾರ್ಗದಿಂದ ಆಗಿತ್ತು ಭಾರತಕ್ಕೆ ಮೊದಲ ಬಾರಿಗೆ ಇಸ್ಲಾಮಿನ ಪ್ರವೇಶ. ಮಾಲಿಕ್ ಬಿನ್ ದೀನಾರ್ ರಲಿಯಲ್ಲಾಹು ಅನ್ಹು ರವರ ನೇತೃತ್ವದಲ್ಲಿ ಬಂದಂತಹ ತಂಡಕ್ಕೆ ಚೇರುಮಾನ್ ರಾಜರು ಬಹಳ ಅದ್ಧೂರಿಯಿಂದ ಸ್ವಾಗತವನ್ನು ನೀಡುತ್ತಾರೆ. ಅದೇ ರೀತಿ ಸ್ವಾಗತವನ್ನು ನೀಡುವುದು ಮಾತ್ರವಲ್ಲ, ಇಸ್ಲಾಮಿನ ಪ್ರಚಾರಕ್ಕಾಗಿ ಮುಕ್ತ ಅವಕಾಶವನ್ನು ಕೂಡ ನೀಡುತ್ತಾರೆ. ಕ್ರಿಸ್ತ ಶಕ 642ರಲ್ಲಿ ಮಾಲಿಕ್ ಬಿನ್ ದೀನಾರ್ ರಲಿಯಲ್ಲಾಹು ಅನ್ಹು ರವರು ತ್ರಿಶೂರ್ ಜಿಲ್ಲೆಯ ಇದೇ ಕೊಡಗಲ್ಲೂರಿನಲ್ಲಿ ಮಾಲಿಕ್ ಬಿನ್ ದೀನಾರ್ ರಲಿಯಲ್ಲಾಹು ಅನ್ಹು ರವರು ಚೇರುಮಾನ್ ರವರ ನೆನಪಿಗಾಗಿ ಒಂದು ಮಸೀದಿಯನ್ನು ಕಟ್ಟುತ್ತಾರೆ. ಅದಕ್ಕೆ ಚೇರುಮಾನ್ ಮಸೀದಿ ಅಂತಲೂ ಕೂಡ ನಾಮಕರಣವನ್ನು ಕೂಡ ಮಾಡ್ತಾರೆ. ಇದು ಭಾರತದ ಮೊಟ್ಟ ಮೊದಲ ಮಸೀದಿ. ಈ ಪ್ರದೇಶವನ್ನು ಕಲಂಗಲ್ಲೂರು ಎಂದು ಗುರುತಿಸಿದ್ದಾರೆ. ಭಾರತದ ಪ್ರಾಚೀನ ಪ್ರಸಿದ್ಧ ಬಂದರಾದಂತಹ ಮುಜಿರಿಸ್ ಕೂಡ ಇದೇ ಪ್ರದೇಶವಾಗಿದೆ. ಈ ಮುಜಿರಿಸ್ ಭಾರತದ ಅಂತಾರಾಷ್ಟ್ರೀಯ ಕೇಂದ್ರಗಳೊಂದಿಗಿನ ಮುಖ್ಯ ಕೇಂದ್ರವೂ ಕೂಡವಾಗಿತ್ತು. ಮಾತ್ರವಲ್ಲ, ಗ್ರೀಕ್, ರೋಮ್ ಹೀಗೆ ಹಲವಾರು ಪ್ರಾಚೀನ ನಗರಗಳೊಂದಿಗೆ ಉತ್ತಮ ಸಂಬಂಧವನ್ನು ಕೂಡ ಇಟ್ಟುಕೊಂಡಿತ್ತು. ನಂತರದಲ್ಲಿ ಮಾಲಿಕ್ ಬಿನ್ ದೀನಾರ್ ರಲಿಯಲ್ಲಾಹು ಅನ್ಹು ರವರು ಇದೇ ಕೊಡಗಲ್ಲೂರನ್ನು ಕೇಂದ್ರವಾಗಿಟ್ಟುಕೊಂಡು ಭಾರತದಲ್ಲಿ ಇಸ್ಲಾಮನ್ನು ಪರಿಚಯಿಸುತ್ತಾ ಬಂದರು. ಕ್ರಮೇಣವಾಗಿ ಅದು ಮಲಬಾರ್, ಮಂಗಳೂರು, ತಮಿಳುನಾಡು ಮೊದಲಾದ ಕಡೆ ಹಬ್ಬಿದವು. ಹೀಗೆ ಹೇಳಲಿಕ್ಕೆ ಹೊರಟ್ರೆ ಇದೊಂದು ಸುದೀರ್ಘವಾದಂತಹ ಚರಿತ್ರೆ. ನಾವು ಅಂದ್ರೆ ನಮ್ಮ ಈ ಭಾಷೆ, ನಮಗೆ ಮುಸ್ಲಿಂ ಆಗಲು ದೊರೆತಂತಹ ಭಾಗ್ಯ, ಎಲ್ಲದರ ಕೀರ್ತಿಯು ಈ ಕಲಂಗಲ್ಲೂರಿಗೆ ಸಲ್ಲುತ್ತದೆ. ಒಂದು ವೇಳೆ ಆ ಸ್ವಹಾಬ ಗುಂಪನ್ನು ಈ ನಾಡು ಒಂದು ವೇಳೆ ಬಹಿಷ್ಕರಿಸುತ್ತಿದ್ದರೆ ಇಂದು ನಮ್ಮ ಗತಿಯು ಸ್ವಲ್ಪ ಅನಾಗರಿಕತೆಯಿಂದ ಕೂಡಿರ್ತಿತ್ತೋ ಎಂಬ ಭಯವು ನನ್ನನ್ನೀಗ ಕಾಡುತ್ತಿದೆ. ಇಷ್ಟು ಹೇಳಿ ನನ್ನ ಚೊಕ್ಕ ಮಾತಿಗೆ ಚಿಕ್ಕ ಚುಕ್ಕೆಯನ್ನು ಚುಕ್ಕಿಸುತ್ತಾ ಮಾತುಗಳಿಗೆ ಕಡಿವಾಣ. ಆಖಿರು ದಅವಾನಾ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ವಸ್ಸಲಾಮು ಅಲೈಕುಂ ವರಹಮತುಲ್ಲಾಹ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಚಾಲಿಯಂ ಅಥವಾ ಅತ್ತೂರ್ ಎಂದೇ ಖ್ಯಾತವಾದ ಬೃಹತ್ ಇತಿಹಾಸವನ್ನು ಹೊತ್ತು ಮಲಗಿರುವ ಪ್ರಸಿದ್ಧ ಪ್ರದೇಶದ ಗತವನ್ನೊಮ್ಮೆ ನಿಮ್ಮ ಮುಂದೆ ನೆನಪಿಸುತ್ತಿದ್ದೇನೆ. ಕೋಯಿಕೋಡಿನಿಂದ 12 ಕಿಲೋಮೀಟರ್ ದೂರದಲ್ಲಿ ಚಾಲಿಯಾರ್ ತೀರದಲ್ಲಿ ಅರಬ್ಬಿ ಸಮುದ್ರಕ್ಕೆ ಹೊಂದಿಕೊಂಡಿರುವ ಪ್ರದೇಶವಾಗಿದೆ ಈ ಚಾಲಿಯಂ. ಈಗ ಕಡಲುಂಡಿ ಪಂಚಾಯತಿನಲ್ಲಿ ನೆಲೆ ನಿಂತಿರುವ ಈ ಪ್ರದೇಶಕ್ಕೆ ಪೌರಾಣಿಕ ಕಾಲದಿಂದಲೇ ಜಗತ್ತಿನ ವಾಣಿಜ್ಯ ಭೂಪಟದಲ್ಲಿ ಕಡೆಗಣಿಸಲಾಗದ ಕಾಯಂ ಸ್ಥಾನವಿದೆ. ಹೊರಗಿನಿಂದ ಬಂದ ಯಹೂದಿಗಳು, ಅರಬರು, ನಂತರದ ಪರಕೀಯರು, ಆಂಗ್ಲರೆಲ್ಲರೂ ಕೂಡ ಅವರ ಸ್ವಪ್ನ ಭೂಮಿಯಾಗಿ ಚಾಲಿಯಂ ತೀರವನ್ನು ಕಂಡಿರುವುದು. ಭೂಶಾಸ್ತ್ರದಲ್ಲಿ ಚಾಲಿಯಂಗೆ ಇರುವ ವಿಶೇಷ ಸ್ಥಾನಮಾನವು ವ್ಯವಹಾರ ಮತ್ತು ಕಡಲಿನ ಸೇನಾಧಿಪತಿಯನ್ನು ಗುರಿ ಇಡುವವರಿಗೆ ಸಂಬಂಧಿಸಿದಂತೆ ಕಡೆಗಣಿಸುವಂತದ್ದಾಗಿರಲಿಲ್ಲ. ಮಾಲಿಕ್ ದೀನಾರ್ ರಲಿಯಲ್ಲಾಹು ಅನ್ಹು ರವರ ನೇತೃತ್ವದಲ್ಲಿ ಕೇರಳಕ್ಕೆ
ಇಸ್ಲಾಂ ಪ್ರವೇಶಿಸಿದ ಕೆಲವೇ ದಿನಗಳಲ್ಲಿ ಚಾಲಿಯಂಗೆ ಕೂಡ ಅದರ ಸ್ಪಷ್ಟ ಸಂದೇಶ ತಲುಪಿತು. ಮಾಲಿಕ್ ದೀನಾರ್ ರಲಿಯಲ್ಲಾಹು ಅನ್ಹು ಸಂಘ ಸದಸ್ಯರಾಗಿದ್ದ ಮಾಲಿಕ್ ಬಿನ್ ಹಬೀಬ್ ರವರ ನೇತೃತ್ವದಲ್ಲಿ ಚಾಲಿಯಂ ಪ್ರದೇಶದಲ್ಲಿ ಮಸೀದಿಯೊಂದನ್ನು ಸ್ಥಾಪಿಸಲಾಯಿತು. ಕೇರಳದ ಸ್ವಹಾಬಿಗಳಿಂದ ಸ್ಥಾಪಿತಗೊಂಡ 10 ಮಸೀದಿಗಳಲ್ಲೊಂದಾಗಿತ್ತು. ವರ್ಷಾನಂತರ ಕೋಯಿಕೋಡ್ ಸಾಮೂದಿ ರಾಜರುಗಳ ನಿಯಂತ್ರಣಗೊಳಪಟ್ಟಾಗ ಚಾಲಿಯಂ ಕೂಡ ಅವರ ಆಳ್ವಿಕೆಗೆ ಅಧೀನವಾಯಿತು. ವರ್ಷಾನಂತರ ಚಾಲಿಯಂ ಕೂಡ ಅವರ ಆಳ್ವಿಕೆಗೆ ಅಧೀನವಾಯಿತು. ಆಸುಪಾಸಿನ ಪ್ರದೇಶದ ಅನೇಕ ಜನರನ್ನು ಬಂಧಿಸಿ ದಾಸ್ಯತನಿಗೆ ತಳ್ಳಿ ಹಾಕಿದರು. 1531ರಲ್ಲಿ ಪೋರ್ಚುಗೀಸರು ಚಾಲಿಯಂ ಎಂಬ ಪ್ರದೇಶದಲ್ಲಿ ಕೋಟೆಯೊಂದು ನಿರ್ಮಿಸಲು ತಯಾರಾದರು. ಕೋಟೆ ನಿರ್ಮಾಣದ ಮಧ್ಯೆ ಪರಕೀಯರು ಸಂಘವಾಗಿ ಬಂದು ಮಾಲಿಕ್ ದೀನಾರ್ ರಲಿಯಲ್ಲಾಹು ಅನ್ಹು ಅವರು ಮತ್ತು ಸಂಗಡಿಗರು ನಿರ್ಮಿಸಿದ ಮಸೀದಿಯು ಸೇರಿದಂತೆ 3 ಮಸೀದಿಗಳನ್ನು ಹೊಡೆದುರುಳಿಸಿ ಅದರ ಕಲ್ಲು ಮತ್ತು ಮರಗಳನ್ನು ಕೋಟೆ ನಿರ್ಮಾಣಕ್ಕೆಂದು ಹೊತ್ತೊಯ್ದರು. ಪ್ರಸ್ತುತ ಕೋಟೆ ನಿರ್ಮಾಣ ಪೂರ್ತಿಯಾದಂತೆ ವ್ಯವಹಾರದಲ್ಲಿ ಅವರ ಅಧೀನತೆಯನ್ನು ಪಡೆದುಕೊಂಡರು. ಆಸುಪಾಸಿನ ಪ್ರದೇಶದಲ್ಲಿದ್ದ ಅನೇಕ ಜನರನ್ನು ಬಂಧಿಸಿ ದಾಸ್ಯತನಕ್ಕೆ ತಳ್ಳಿ ಹಾಕಿ ಕೊಲೆಗೈದರು. ಅನೇಕರು ಮಹಿಳೆಯರನ್ನು ಬಂಧಿಸಿ ದಂಡಿಸಿದರು. ತಡಮಾಡದೆ ಸಾಮೂದಿ ರಾಜನನ್ನು ತಮ್ಮ ತೆಕ್ಕೆಗೆ ಸೆಳೆದುಕೊಂಡು ಆಳ್ವಿಕೆಯನ್ನು ವಶಪಡಿಸಿಕೊಳ್ಳಲು ಶ್ರಮಿಸಿದರು. ಧೃತಿಗೆಟ್ಟಾಗ ಸಾಮೂದ್ರಿಯ ಮಾಪಿಲ್ಲಾ ನಾಯರ್ ಸೇನಾಪಡೆ 1571ರಲ್ಲಿ ಪೋರ್ಚುಗೀಸ್ ಕೋಟೆಯನ್ನು ಆಕ್ರಮಿಸಿತು. ಸುದೀರ್ಘವಾದ ಹೋರಾಟ ಮತ್ತು ಪ್ರತಿರೋಧ ನಂತರ ಪೋರ್ಚುಗೀಸ್ ಸೋಲೊಪ್ಪಿಕೊಂಡು ಓಟಕ್ಕಿತ್ತರು. ಅದರ ನಂತರ ಪೋರ್ಚುಗೀಸರು ಸುದೀರ್ಘವಾದ ಹೋರಾಟ ನಡೆಸಿ ಇಷ್ಟು ನನ್ನ ಮಾತಿಗೆ ವಿರಾಮ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಗೌರವ ಬಿಸ್ಮಿಲ್ಲಾ ವಲ್ಹಮ್ದುಲಿಲ್ಲಾ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿ ರಸೂಲಿಲ್ಲಾ ವ ಅಲಾ ಆಲಿಹಿ ವ ಸ್ವಹ್ಬಿಹಿ ಅಜ್ಮഈನ್ ಅಲ್ ಫಾಯಿಜೀನ ಬಿರಿಲ್ಲಾಹಿ ಅಮ್ಮಾ ಬಅದ್. ಗೌರವಾನ್ವಿತ ಗುರು ಹಿರಿಯರೇ ಹಾಗೂ ನನ್ನ ಪ್ರೀತಿಯ ಮುತಅಲ್ಲಿಂ ಸಹೋದರರೇ, ಭಾರತದ ಭವ್ಯ ಅಸ್ಮಿತೆಯು ಧೂಳಬ್ಬಿಸುವ ಕಾಲಚಕ್ರದ ದಾಳಿಗೆ ಕಾಲಕ್ರಮೇಣ ಬಲಿಯಾಗುತ್ತಿರುವಾಗ ಅದನ್ನು ಮೆಲುಕು ಹಾಕುವ ಸಲುವಾಗಿ ಫಿದಾಕಿನ ಧ್ಯೇಯವಾಕ್ಯವಾಗಿರುವ ಮಲೈಬಾರಿನ ಪ್ರಮುಖ ಭಾಗವಾಗಿರುವ ಫಾಕಣ್ಣೂರಿನ ಕುರಿತು ನಿಮ್ಮ ಮುಂದೆ ಪ್ರಸ್ತಾಪಿಸಲಿದ್ದೇನೆ. ಪ್ರೀತಿಯ ಸಹೋದರರೇ, ಬಾರ್ಕೂರು ಸಮೃದ್ಧ ಐತಿಹಾಸಿಕ ಹಿರಿಯುಸಿರಾದ ನಗರ. ಶತಮಾನಗಳ ಹಿಂದೆ ನಡೆದುಕೊಂಡು ಬಂದ ಸಾಂಸ್ಕೃತಿಕ ವಿನಿಮಯ ಮತ್ತು ಭಿನ್ನ ಸಮುದಾಯಗಳ ಸಹವಾಸದ ಇಸ್ಲಾಮಿಕ್ ಪರಂಪರೆಯನ್ನು ಹೊಂದಿದೆ. ಕಾಣಲು ಅಭಿವೃದ್ಧಿಹೀನ ಹಳ್ಳಿಯಂತೆ ತೋಚುವುದಾದರೂ ಬಾರ್ಕೂರನ್ನು ಪ್ರಾಚೀನ ತುಳುನಾಡಿನ ರಾಜಧಾನಿ ಎಂದು ಹಲವು ಇತಿಹಾಸಕಾರರು ಅಭಿಪ್ರಾಯಪಟ್ಟಿದ್ದಾರೆ. ಪ್ರಸ್ತುತ ನಗರಿಯನ್ನು ದೇವಸ್ಥಾನಗಳ ನಗರಿ ಎನ್ನಲಾಗುತ್ತದೆ. ದೇವಸ್ಥಾನಗಳ ಕುರಿತಾದ ಒಂದು ಪ್ರತೀತಿ ಬಾರ್ಕೂರಿನಲ್ಲಿದೆ. ನಾಡರಸರು 365 ದಿನವೂ ಒಂದೊಂದು ದೇವಸ್ಥಾನಕ್ಕೆ ಭೇಟಿ ನೀಡುತ್ತಿದ್ದರಂತೆ. ಒಮ್ಮೆ ಭೇಟಿ ನೀಡಿದ ದೇವಸ್ಥಾನವನ್ನು ಪುನಃ ಭೇಟಿ ನೀಡಲು ಬರೋಬ್ಬರಿ 1 ವರ್ಷಗಳು ಕಳೆಯಬೇಕಾಗುತ್ತಿತ್ತಂತೆ. ಅಷ್ಟೊಂದು ದೇವಸ್ಥಾನಗಳ ಪುಂಗವೇ ಬಾರ್ಕೂರಿನಲ್ಲಿತ್ತು. ಪ್ರೀತಿಯ ಸಹೋದರರೇ, ಈ ಬಾರ್ಕೂರಿನ ದೇವಸ್ಥಾನಗಳ ವಿಶೇಷತೆ ಏನೆಂದರೆ ಅವೆಲ್ಲವೂ ಕಲ್ಲು ಚಪ್ಪರಗಳಿಂದ ನಿರ್ಮಿತವಾಗಿದೆ. ಸೀತಾ ನದಿ ಮತ್ತು ಸ್ವರ್ಣ ನದಿಯ ಶೋಭೆಯಿಂದ ಪ್ರಕೃತಿ ರಮಣೀಯವಾಗಿರುವ ಬಾರ್ಕೂರಿನ ಇತಿಹಾಸದಲ್ಲಿ ಕತ್ತಲೆ ಬಸದಿಯು ಅಭೇದ್ಯ ಸ್ಥಾನಮಾನವನ್ನು ಪಡೆದಿದೆ. ಜೈನರ ಪ್ರಸಿದ್ಧಿ ಪಡೆದಿರುವ ಕತ್ತಲೆ ಬಸದಿಯು 1000 ವರ್ಷದ ಇತಿಹಾಸವನ್ನು ಹೊಂದಿದೆ. ಅಂತಹ ಕತ್ತಲೆ ಬಸದಿಯ ನಿರ್ಮಾಣಕ್ಕಿಂತಲೂ 379 ವರ್ಷಗಳ ಹಿಂದೆ, ಅಂದರೆ ಕ್ರಿಸ್ತ ಶಕ 364ರಲ್ಲೇ ಇಸ್ಲಾಂ ಕರಾವಳಿಯ ಕಡಲ ತಡಿಯಲ್ಲಿ ತನ್ನ ಬೇರನ್ನೂರಿತು. ಇದಕ್ಕೆ ಕ್ರಿಸ್ತ ಶಕ 645ರಲ್ಲಿ ನಿರ್ಮಾಣವಾಗಿರುವ ಬಾರ್ಕೂರಿನ ಐತಿಹಾಸಿಕ ಮಸೀದಿಯೇ ಪ್ರತ್ಯಕ್ಷ ಪುರಾವೆ. ಇದನ್ನು ತುಹ್ಫತುಲ್ ಮುಜಾಹಿದೀನ್ ಎಂಬ ಗ್ರಂಥದಲ್ಲಿ ಉಲ್ಲೇಖಿಸಲಾಗಿದೆ. ಮಾತ್ರವಲ್ಲ, ಕರಾವಳಿ ಕರ್ನಾಟಕದ ಪ್ರಸಿದ್ಧ ಲೇಖಕರಾದ KG ವಸಂತ ಮಾಧವರವರು ಇದನ್ನು ದೃಢೀಕರಿಸಿದರು ಕೂಡ. ಪ್ರೀತಿ ಸಹೋದರರೇ, ಸಾಮಾನ್ಯವಾಗಿ ಬ್ಯಾರಿ ಜನಾಂಗವನ್ನು, ಈ ಮಲೈಬಾರ್ ಪ್ರಾಂತ್ಯವನ್ನೇ ಅವಲಂಬಿಸಿರುವ ಬ್ಯಾರಿ ಜನಾಂಗವನ್ನು ಹಿಂದಿನ ಲೇಖನ ಲೋಕವೇ ಅರಿತುಕೊಂಡಿತ್ತು. ಅಂತಹ ಬ್ಯಾರಿ ಜನಾಂಗಕ್ಕಿಂತಲೂ ಪ್ರಾಚೀನವಾಗಿತ್ತು ಬಾರ್ಕೂರಿನ ಇತಿಹಾಸ. ಪ್ರೀತಿಯ ಸಹೋದರರೇ, ಪ್ರಮುಖವಾಗಿ ನಾವು ಇಲ್ಲಿ ಚರ್ಚಿಸುವಂತಹ ವಿಷಯ ಈ ಬಾರ್ಕೂರಿಗೆ ಇಸ್ಲಾಮಿಕ್ ಹೇಗೆ ಪ್ರವೇಶಿಸಿತು ಎಂಬುದು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಇಲ್ಲಿ ಇಸ್ಲಾಂ ಪ್ರಚಾರಾರ್ಥ ಪತ್ರವನ್ನು ಬರೆಯುವ ಪರಿಪಾಠವನ್ನು ಇಟ್ಟುಕೊಂಡಿದ್ದರು. ಅಂತೆಯೇ ಮಲೈಬಾರ್ ಪ್ರಾಂತ್ಯದ ಒಡೆಯರಾದ ಚೇರುಮಾನ್ ಪೆರುಮಾಳರಿಗೆ ಸಿಲೋನ್ ಯಾತ್ರೆ ಹೊರಟಿದ್ದ ಶಹರುದ್ದೀನ್ ಅವರಿಗೆ ಒಂದು ಪತ್ರವನ್ನು ನೀಡಿಕೊಟ್ಟರು. ಪತ್ರವನ್ನು ಓದಿದ ಪೆರುಮಾಳರು ಆನಂದ ತುಂದಿಲನರಾಗಿ ಸಿಲೋನ್ನಿಂದ ಮರು ಹೊರಟು ನಿಂತ ಸೈನ್ಯದೊಂದಿಗೆ ಮದೀನಾದತ್ತ ತೆರಳಿದರು. ಮದೀನಾ
ಪ್ರವೇಶಿಸಿದ ಚೇರುಮಾನ್ ಪೆರುಮಾಳರಿಗೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ತಾಜುದ್ದೀನ್ ಎಂದು ಮರುನಾಮಕರಣ ಮಾಡುವ ಮೂಲಕ ಮಾಲಿಕ್ ದೀನಾರ್ ಮತ್ತು ಸಂಗಡಿಗರನ್ನು ಕಳುಹಿಸಿಕೊಟ್ಟರು. ಯಾತ್ರಾ ಮಧ್ಯೆ ಪೆರುಮಾಳರು ಸಂಗಡಿಗರ ಭಾರವನ್ನು ಬರಹ ಮೂಲಕ ಅಂದ್ರೆ ಪತ್ರ ಬರೆಯುವ ಮೂಲಕ ಕುಟುಂಬಸ್ಥರಿಗೆ ಒಪ್ಪಿಸಿ ಪೆರುಮಾಳರು ಅಸುನೀಗಿದರು. ಹಿಜರಿ 21ರಲ್ಲಿ ಬರೋಬ್ಬರಿ 44 ಶಿಷ್ಯರೊಂದಿಗೆ ಹೊರಟ ಯಾತ್ರಾ ಸಂಘವು ಕರಾವಳಿಯ ಕಡಲ ತೀರವನ್ನು ದಾಟಿ ಕ್ರಿಸ್ತಶಕ 643ರಲ್ಲಿ ತನ್ನ ಕ್ರಾಂತಿಯುತ ದಾಪುಗಾಲನ್ನು ಕೊಡಗೂರಿನಲ್ಲಿಟ್ಟಿತು. ಇದು ಪ್ರಥಮ ಹೆಜ್ಜೆ ಭಾರತದ ಇತಿಹಾಸದಲ್ಲಿ. ಮಾಲಿಕ್ ಮತ್ತು ದೀನಾರ್ ಸಂಗಡಿಗರು ಇಲ್ಲಿ ಇಸ್ಲಾಂ ಪ್ರಚಾರ ಅಂತ ಹಲವು ಕಡೆ ಮಸೀದಿ ನಿರ್ಮಾಣ ಪ್ರಾರಂಭಿಸಿದರು. ಅಂತೆಯೇ ಮಲೈಬಾರ್ ಪ್ರಾಂತ್ಯದ ಉತ್ತರ ಪಾರ್ಶ್ವದತ್ತಲೂ ಧಾರ್ಮಿಕ ಕ್ರಾಂತಿಯನ್ನು ಪಸರಿಸುವ ಸಲುವಾಗಿ ದೀನಾರರು ಮಾಲಿಕ್ ಬಿನ್ ಹಬೀಬರನ್ನು ನಿಯೋಗಿಸಿದರು. ಕಲ್ಲಿಕೋಟೆಯ ಸಮುದ್ರ ಮಾರ್ಗವಾಗಿ ಹೊರಟು ನಿಂತ ನಿಯೋಗವು ಕ್ರಿಸ್ತಶಕ 644ರಲ್ಲಿ ಕರ್ನಾಟಕದ ಬಾರ್ಕೂರು ಪ್ರದೇಶವನ್ನು ಪ್ರವೇಶಿಸಿತು. ಕ್ರಿಸ್ತಶಕ 645ರಲ್ಲಿ ಅಂದರೆ ಹಿಜರಿ 22 ರಬಿಉಲ್ ಅವ್ವಲ್ 10ರಲ್ಲಿ ಕರ್ನಾಟಕದ ಪ್ರಪ್ರಥಮ ಮಸೀದಿಯಾದ ಬಾರ್ಕೂರಿನ ಐತಿಹಾಸಿಕ ಮಸೀದಿಗೆ ಅಡಿಪಾಯ ಹಾಕಿದರು. ಪ್ರಸ್ತುತ ದಿನಾಂಕವನ್ನು ಅರಬ್ ವ್ಯಾಪಾರ ನಿಮಿತ್ತ ಬಂದವು ಸಂಘ ತಂದಿದ್ದ ಅಮೃತ ಶಿಲೆಯಲ್ಲಿ ಕೆತ್ತಿ ಸ್ಥಾಪಿಸಲಾಗಿದೆ. ಈ ಪ್ರದೇಶವನ್ನಾಗಿತ್ತು ಪ್ರಸಿದ್ಧ ಭೂಗೋಳಶಾಸ್ತ್ರಜ್ಞರಾದ ಯಾಕೂತುಲ್ ಹಮಮಿ ತನ್ನ ಮುಅಜಮುಲ್ ಬುಲ್ದಾನ್ ಎಂಬ ಗ್ರಂಥದಲ್ಲಿ ಫಾಕಣ್ಣೂರ್ ಎಂದು ಉಲ್ಲೇಖಿಸಿರುವುದು. ಇಷ್ಟು ಹೇಳಿ ನನ್ನ ಚೊಕ್ಕ ಮಾತಿಗೆ ವಿರಾಮ. ವ ಆಖಿರು ದಅವಾನಾ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ವಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ವಬರಕಾತುಹು. ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ತಆಲಾ ವಬರಕಾತುಹು. ಬಿಸ್ಮಿಲ್ಲಾ ವಲ್ಹಮ್ದುಲಿಲ್ಲಾ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಮುರ್ಸಲೀನ್ ವ ಅಲಾ ಆಲಿಹಿ ವ ಸಹ್ಬಿಹಿ ಅಜ್ಮഈನ್. ಅಮ್ಮಾ ಬಾದ್. ಗೌರವಾನ್ವಿತ ಗುರುಗಳೇ ಹಾಗೂ ನನ್ನ ನೆಚ್ಚಿನ ಸಹಪಾಠಿ ಮಿತ್ರರೇ, ನನಗೆ ಅರ್ಪಿತವಾದಂತಹ ವಿಷಯ ಮಂಜರೂರಿನ ಇತಿಹಾಸ ಪುಟಗಳು. ಇದರ ಕುರಿತು ಒಂದೆರಡು ಮಾತುಗಳನ್ನು ಆಡಲು ಇಚ್ಛಿಸುತ್ತೇನೆ. ಪ್ರೀತಿಯ ಸಹೋದರರೇ, ಈ ಭಾರತ ದೇಶ ಜಗತ್ತಿನ ಮೊಟ್ಟಮೊದಲ ರಾಷ್ಟ್ರವಾಗಿತ್ತು. ಅದಕ್ಕಿರುವ ಕಾರಣ ಮನುಷ್ಯ ಆದಮ್ ನಬಿ ಅಲೈಹಿಸ್ಸಲಾಮರು ಪ್ರಥಮ ಬಾರಿಗೆ ಸ್ವರ್ಗದಿಂದ ಇಳಿಸಲ್ಪಟ್ಟದ್ದು ಅದು ಸಿಲೋನ್ ಶ್ರೀಲಂಕಾದಲ್ಲಾಗಿತ್ತು. ಅಂದು ಶ್ರೀಲಂಕಾ ಸೇರಿದಂತೆ ಇತರ ರಾಷ್ಟ್ರಗಳು ಒಂದುಗೂಡಿದಂತಹ ಒಂದು ರಾಷ್ಟ್ರವಾಗಿತ್ತು ಈ ಭಾರತ. ಆದಮ್ ನಬಿ ಅಲೈಹಿಸ್ಸಲಾಮರ ನಂತರ ನೂಹ್ ನಬಿ ಅಲೈಹಿಸ್ಸಲಾಮರ ಕಾಲದಲ್ಲಿ ಒಂದು ದೊಡ್ಡ ಜನಸಮೂಹ ಈ ಲೋಕದಲ್ಲಿ ಸೃಷ್ಟಿಯಾಯಿತು. ನೂಹ್ ನಬಿ ಅವರ ಕಾಲದಲ್ಲಿ ಒಂದು ದೊಡ್ಡ ಘಟನೆ ಉಂಟಾಯಿತು. ಅದು ಏನೆಂದರೆ ನೂರ್ ಅಂದರೆ ಆ ಜಲಪ್ರವಾಹ ಹುಟ್ಟಿದ್ದು ಅದು ತಾನೂರಿನಿಂದಾಗಿ ಎಂದು ಕೆಲವು ಅಧ್ಯಯನಕಾರರು ಹೇಳಿದ್ದಾರೆ. ಮಾತ್ರವಲ್ಲ, ನೂಹ್ ನಬಿ ಅವರ ಹಡಗು ಅದು ಜಂಗಿದ್ದು ವಸ್ತವ ಅಲಲ್ ಜೂದಿಯೆ ಅಂದರೆ ಅಯೋಧ್ಯೆಯಲ್ಲಿ ಜಂಗಿದ್ದು ಎಂದು ಕೆಲವು ಅಧ್ಯಯನಕಾರರು ಹೇಳಿದ್ದಾರೆ. ವಾಸ್ತವದಲ್ಲಿ ಇದು ಯಾವುದು ವ್ಯಕ್ತವಲ್ಲ. ಏನೇ ಇರಲಿ ಪ್ರೀತಿಯ ಸಹೋದರರೇ, ಈ ಭೂಮಿಗೆ ಅಂದರೆ ಮಲೆಬಾರ್ ಎಂದು ಹೇಳಲ್ಪಡುವ ಈ ಭೂಮಿಗೆ ಅನಾದಿ ಕಾಲದಿಂದಲೂ ಶ್ರೀಮಂತೆಯ ಪರಂಪರೆ ಮತ್ತು ವಿಜ್ಞಾನಗಳಿಂದ ಪ್ರಸಿದ್ಧಿಯಾಗಿತ್ತು. ಪ್ರಮುಖವಾಗಿ ಭಟ್ಕಳದಿಂದ ದಕ್ಷಿಣಕ್ಕಿರುವ ಪ್ರದೇಶಗಳು ಅದರಲ್ಲಿ ವಿಶೇಷವಾಗಿತ್ತು. ಅಮಿನ್ಹಾ ಬಾಖಲೂರ್ ವ ಮಂಜಲೂರ್ ಅಂದರೆ ಅದರಲ್ಲಿ ಬಾರ್ಕೂರು ಮತ್ತು ಮಂಗಳೂರು ವಿಶೇಷವಾಗಿ ಗುರುತಿಸಲು ಸಾಧ್ಯವಾಗುತ್ತದೆ. ಪ್ರೀತಿಯ ಸಹೋದರರೇ, ಏನೇ ಇರಲಿ ಮೆರಕೋದ ಪಶ್ಚಿಮ ಭಾಗದ ತಲೆ ಎತ್ತಿ ನೋಡಿದರೆ ಸ್ಪೈನ್ ಕಾಣುವಂತಹ ಈ ತಾಂಜಾ ಎಂಬ ಪ್ರದೇಶದಿಂದ ಈ ನಮ್ಮ ಭಾರತಕ್ಕೆ ಬಂದಂತಹ ಈ ಲೋಕ ಸಂಚಾರಿ ಇಬ್ನ್ ಬತೂತ ಅವರು ಕೆಲವು ಕಾಲ ಮಂಗಳೂರಿನಲ್ಲಿ ವಾಸವಾಗಿದ್ದರು. ಅಂದು ಮಂಗಳೂರಿನಲ್ಲಿ 24 ಬಾಯ್ಸ್ ಮದ್ರಸಗಳು ಮತ್ತು 13 ಗರ್ಲ್ಸ್ ಮದ್ರಸಗಳು ಇತ್ತೆಂದು ಅವರು ತಮ್ಮ ರಿಹ್ಲಾ ಎಂಬ ಗ್ರಂಥದಲ್ಲಿ ಉಲ್ಲೇಖಿಸಿದ್ದಾರೆ. ಮಾತ್ರವಲ್ಲ, ಅಂದೇ ಈ ಮಂಗಳೂರು ಭಾಗವು ವಿಜ್ಞಾನಗಳ ಶಾಖೆಗಳನ್ನು ಹೊಂದಿತ್ತು. ವಿಜ್ಞಾನಗಳು ಮಾತ್ರವಲ್ಲದೆ ಇಲ್ಲಿನ ಸಂಪತ್ತುಗಳಿಂದಲೂ ಇಲ್ಲಿನ ವ್ಯಾಪಾರ ವಹಿವಾಟುಗಳಿಂದಲೂ ಇಲ್ಲಿನ ಪ್ರಾಕೃತಿಕ ವಿಶೇಷತೆಗಳಿಂದಲೂ ಆಕರ್ಷಿತರಾಗಿದ್ದಾರೆ. ಪ್ರಮುಖವಾಗಿ ಅರಬರು ಮತ್ತು ಬೆಲಿಯರು ಇಲ್ಲಿನ ಸಂಪತ್ತುಗಳನ್ನು ಕಂಡು ಆಕರ್ಷಿತರಾಗಿದ್ದಾರೆ. ಪ್ರೀತಿಯ ಸಹೋದರರೇ, ಏನೇ ಇರಲಿ ಅಂದರೆ ಈ ಮಸೀದಿಗೆ ಅನಾದಿ ಕಾಲದಿಂದಲೂ ಒಂದು ದೊಡ್ಡ ಪ್ರಸಿದ್ಧಿಯಾಗಿತ್ತು. ಪ್ರಮುಖವಾಗಿ ಭಾರತದ 5ನೇ ಮಸೀದಿ ನಿರ್ಮಾಣಗೊಂಡದ್ದು ಅದು ನಮ್ಮ ಮಂಗಳೂರಿನಲ್ಲಾಗಿತ್ತು. ಇಂದು ಕೂಡ ಅದು ಝೀನತ್ ಬಿಕ್ಸ್ ಅಲ್ಲ ಬಕ್ಸ್ ಎಂಬ ಹೆಸರಿನಲ್ಲಿ ನೆಲೆ ನಿಂತಿದೆ.
ಅಲ್ಲಿನ ಜನಸಮೂಹ ಅಂದರೆ ಈ ಬ್ಯಾರಿಗಳು ಅದನ್ನು ಸುಲ್ತಾನ್ ಪಲ್ಲಿ ಎಂದು ಕರೆಯುತ್ತಾರೆ. ಅದ್ಭುತ ವಾಸ್ತುಶಿಲ್ಪ ಶಿಲ ವಿನ್ಯಾಸಗಳನ್ನು ಹೊಂದಿರುವ ಈ ಮಸೀದಿಯ ಕುರಿತು ಬಿಕ್ಸಿ ಗುಲಾರಿ ಮುಹಮ್ಮದ್ ರವರು ಅದ್ಭುತಗಳನ್ನು ವ್ಯಕ್ತಪಡಿಸಿದ್ದಾರೆ. ಮಾತ್ರವಲ್ಲ, ಕ್ರಿಸ್ತಶಕ 1532ರಲ್ಲಿ ಬಂದಂತಹ ಇಬ್ನ್ ಬತೂತಾ ಮಂಗಳೂರಿನಲ್ಲಿ 4000ರಷ್ಟು ಮುಸ್ಲಿಂಗಳಿದ್ದು, ಅವರ ಪೈಕಿ ಸಾಫಿ ಮಜಹಬಿನ ಶ್ರೇಷ್ಠ ವಿದ್ವಾಂಸ ಬದ್ರುದ್ದೀನ್ ಮಅಬರಿಯವರು ಅಲ್ಲಿನ ಖಾಜಿಯಾಗಿದ್ದಾರೆಂದು ತಮ್ಮ ರಿಹ್ಲತುಲ್ ಇಬ್ನ್ ಬತೂತಾ ಎಂಬ ಗ್ರಂಥದಲ್ಲಿ ಉಲ್ಲೇಖಿಸಿದ್ದಾರೆ. ಇಷ್ಟು ನನ್ನ ಚಿಕ್ಕ ಮಾತಿಗೆ ಚಿಕ್ಕನಾಗುತ್ತಾ ನನ್ನ ಮಾತು